ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ಕ್ಲಾಸ್ನಲ್ಲಿ ಲ್ಯಾಂಡ್ ಸರ್ವೇರ್ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ನಿಮಗೆ ಟಾಪಿಕ್ ವೈಸ್ ಕ್ಲಾಸ್ಗಳು ಅಷ್ಟು ಬೇಕಂದರೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡು ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಕೇಳ್ಬೋದು. ಸೊ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡರೆ ನಿಮ್ಗೆ ನೋಟ್ಸ್ ಸಹ ಪ್ರೊವೈಡ್ ಮಾಡಲಾಗ್ತದೆ. ಸೊ ಹಾಗೆ 10 ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ, 10 ಫಿಸಿಕ್ಸ್ ಕ್ವಶನ್ ಪೇಪರ ಹಾಗೂ 15 ಸ್ಪೆಸಿಫಿಕ್ ಪೇಪರ ಮಾಡಲ್ ಕ್ವಶನ್ ಪೇಪರ್ಗಳ 15 ಅವುಗಳನ್ನ ನಿಮ್ಗೆ ಪ್ರೊವೈಡ್ ಮಾಡಲಾಗ್ತದೆ. ಸೊ ಟೋಟಲ್ ಆಗಿ ನಿಮಗೆ 35 ಕ್ವಶನ್ ಪೇಪರ್ಗಳ ದೊರೀತಾವೆ ನೀವು ಮೆಂಬರ್ಶಿಪ್ಪನ್ನು ಪಡೆದುಕೊಂಡರೆ. ಸೊ ಇವತ್ತಿನ ಕ್ಲಾಸ್ಗಳು ಏನೈತಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಮೇಲೆ ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಡೆಫಿನಿಷನ್. The definition states that the quadrilateral which is the circumscribed in a circle is called a cyclic quadrilateral. It means that all the 4 vertices of a quadrilateral lay on a circumference of a circle. ಸೊ ಇಲ್ಲಿ ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅನ್ನೋದು ಸರ್ಕಲ್ನ ಯಾವುದೇ 4 ಬಿಂದುಗಳ ಏನೈತಿ ಇಲ್ಲಿ 4 ವರ್ಟಸ್ಗಳ ಮೇಲೆ ಏನೈತಿ ಲೇ ಆಗಿರ್ತದೆ, ಅಂದ್ರೆ ಇಲ್ಲಿ ಈ ರೀತಿ ಆಗಿರ್ತದೆ. ಸೊ ಇದಕ್ಕೆ ಏನೈತಿ ಇಲ್ಲಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಅಂತ ಇಲ್ಲಿ ನಾವು ಹೇಳ್ಬೋದಾಗಿರ್ತದೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ದಲ್ಲಿ ನೋಡ್ಬೋದು. ಸೊ ಈ ರೀತಿ ಎ, ಬಿ, ಸಿ ಮತ್ತು ಡಿ. ಸೊ ಇವ ಯಾವುದೇ 4 ಬಿಂದುಗಳನ್ನು ಕೂಡಿಸಿದ್ರು ಕೂಡ ನೀವು ಏನೈತಿ ಇಲ್ಲಿ ನೀವು ಕ್ವಾಡ್ರಿಲ್ಯಾಟ್ರಲ್ನ ನೋಡ್ಬೋದು. ಸೊ ಈ ರೀತಿ ಏನೈತಿ ನೋಡ್ಬೋದು. ಇಲ್ಲಿ ಪಿ ಕ್ಯೂ ಆರ್ ಎಸ್ ಅಂತ ನೀವು ತಗೋಬೋದು. ಸೊ ಈ ರೀತಿ ಇಲ್ಲಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಇರ್ತದೆ. ಸೊ ಈ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಲಿ ಈ ಆ್ಯಂಗಲ್ ಎ ಇದ್ದಿದ್ದ ಆ್ಯಂಗಲ್ ಸಿ ಇವೆರಡೂ ಕೂಡಿಸಿದಾಗ ನಮಗೆ 180 ಡಿಗ್ರಿ ಬರ್ತದೆ. ಅದೇ ರೀತಿಯಲ್ಲಿ ಆ್ಯಂಗಲ್ ಬಿ ಇದ್ದಿದ್ದ ಆ್ಯಂಗಲ್ ಡಿಗೆ ಕೂಡಿಸಿದಾಗ ಕೂಡ ನಮಗೆ ಇದು 180 ಡಿಗ್ರಿ ಇಲ್ಲಿ ಬರ್ತದೆ. ಸೊ ಟೋಟಲ್ ಆಗಿದೆ 360 ಡಿಗ್ರಿ ಇರ್ತದೆ. ಸೊ ಆ್ಯಂಗಲ್ ಎ, ಬಿ ಮತ್ತು ಸಿ ಇವು 4 ಕೂಡಿಸಿದಾಗ ಇದು ಟೋಟಲ್ 360 ಡಿಗ್ರಿ ಇರ್ತದೆ. ಇಲ್ಲಿ ನೀವು ನೋಡ್ಬೋದು. ಸೊ ಆ್ಯಂಗಲ್ ಮತ್ತು ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಎ ಅನ್ನು ಕೂಡಿಸಿದಾಗ 180 ಡಿಗ್ರಿ ಬರ್ತದೆ. ಅದೇ ರೀತಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿ ಅನ್ನು ಕೂಡಿಸಿದಾಗ 180 ಡಿಗ್ರಿ ಬರ್ತದೆ. ಸೊ ಇಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿ ಇನ್ನು ಕ್ವಾಡ್ರಿಲ್ಯಾಟ್ರಲ್ ಆಗಿರ್ತದೆ. ಸೊ ಟೋಟಲ್ ಇಲ್ಲಿ ಏನೈತಿ 360 ಡಿಗ್ರಿ ಆಗಿರ್ತದೆ. ನೆಕ್ಸ್ಟ್ ಇಲ್ಲಿ ರೇಡಿಯಸ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ಇಲ್ಲಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ರೇಡಿಯಸನ್ನು ಯಾವ ರೀತಿ ಕಂಡು ಹಿಡಿಬೋದು ಅಂದ್ರೆ, ಸೊ ಇಲ್ಲಿ ಎ ಬಿ ಸಿ ಡಿ ಅನ್ನೋ ಏನೈತಿ ಸಕ್ಸೆಸಿವ್ ಸೈಡ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ಈ ರೀತಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಐತೆ ಅಂದ್ರೆ, ಸೊ ಇಲ್ಲಿ ಎ, ಬಿ, ಇದು ಸಿ, ಇದು ಡಿ ಆಗಿರ್ತದೆ. ಸೊ ಇಲ್ಲಿ ನಾವು ಎ ಬಿದ ಇಲ್ಲಿ ಎ ಅಂತ ತಗೋದು, ಬಿ ಸಿದ ಇದು ಬಿ ಲೆಂತ್ ಅಂತ ತಗೋದು, ಸಿ ಡಿದ ಇದು ಸಿ ಹತ್ತೋರಿ, ಇಲ್ಲಿ ಎ ಡಿದ ಇದು ಡಿ ಲೆಂತನ್ನು ತಗೋರಿ. ಸೊ ಇಲ್ಲಿ ನೆಕ್ಸ್ಟ್ ಏನೈತಿ ಎಸ್ ಇಸ್ ಅ ಸೆಮಿ ಪೆರಿಮೀಟ್ರ್. ಸೊ ಸೆಮಿ ಪೆರಿಮೀಟ್ರ್ ಅಂದ್ರೆ, ಸೊ ಇದು ಪೆರಿಮೀಟ್ರ್ ಅಂದ್ರೆ ಸುತ್ತಳತೆ, ಸೆಮಿ ಅಂದ್ರೆ ಈ ಥರ ಅರ್ಧ. ಸೊ ಇಲ್ಲಿ ಅರ್ಧವನ್ನು ಮಾತ್ರ ಏನೈತಿ ಇಲ್ಲಿ ಎಸ್ ಅಂತ ನಾವು ಡಿನೋಟ್ ಮಾಡಿದಾರು. ಸೊ ಅದರ ಫಾರ್ಮುಲಾ ಇಲ್ಲಿ ನೋಡ್ಕೋಬೋದು. ಸೊ ಇಲ್ಲಿ ಆರ್ ಈಕ್ವಲ್ ಟು 1/4 ಆಫ್ ರೂಟ್ ಆಫ್ ಎ ಬಿ ಪ್ಲಸ್ ಸಿ ಡಿ ಎ ಸಿ ಪ್ಲಸ್ ಬಿ ಡಿ ಇಂಟು ಎ ಡಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಇಂಟು ಎಸ್ ಮೈನಸ್ ಡಿ. ಸೊ ಇದು ಎಸ್ ಅನ್ನೋದು ಸೆಮಿ ಪೆರಿಮೀಟ್ರ್ ಆಗಿರ್ತದೆ. ಸೊ ಈ ಫಾರ್ಮುಲಾ ಇಂಪಾರ್ಟೆಂಟ. ಸೊ ಕೊಟ್ಟಿರುವಂಥ ಡಯಾಗ್ರಾಮ್ ಏನೈತಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಇತ್ತಂದ್ರೆ ಅದರ ರೇಡಿಯಸನ್ನು ಕಂಡು ಹಿಡಿ ಅಂದಾಗ ನೀವು ಡೈರೆಕ್ಟ್ ಈ ಫಾರ್ಮುಲಾ ಹಾಕಿ ಕಂಡು ಹಿಡಿಬೋದು ಆಗಿರ್ತದೆ. ನೆಕ್ಸ್ಟ್ ಡಯಾಗೋನಲ್ಸ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ಸ್. ಸೊ ಇಲ್ಲಿ ಎ ಬಿ ಸಿ ಡಿ ಅನ್ನೋದು ಇಲ್ಲಿ ಸೈಡ್ಸ್, ಹಾಗೆ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ನ ಪಿ ಮತ್ತು ಕ್ಯೂ ಆರ್ ಡಯಾಗೋನಲ್ಸ್. ಸೊ ಇಲ್ಲಿ ಡಯಾಗ್ರಾಮ್ ಒಳಗೆ ನೋಡ್ಬೇಕಾದ್ರೆ, ಸೊ ಈ ರೀತಿ ಡಯಾಗ್ರಾಮ್ ಒಳಗೆ ಸೊ ಇಲ್ಲಿ ಎ, ಇದು ಬಿ, ಇದು ಸಿ, ಇದು ಡಿ. ಸೊ ಇಲ್ಲಿ ಎ ಇರ್ತದೆ, ಇಲ್ಲಿ ಬಿ ಇರ್ತದೆ, ಇಲ್ಲಿ ಸಿ ಇರ್ತದೆ, ಇಲ್ಲಿ ಡಿ ಇರ್ತದೆ. ಸೊ ಇಲ್ಲಿ ಎ ಸಿ ಮತ್ತು ಬಿ ಡಿ ಇಲ್ಲಿ ಡಯಾಗೋನಲ್ಸ್ ಬಂದವು ಅಂದ್ರೆ, ಸೊ ಇಲ್ಲಿ ಎ ಸಿ ಪಿ ಇತ್ತಂದ್ರೆ ಇಲ್ಲಿ ಬಿ ಡಿ ಇದ ಕ್ಯೂ ಡಯಾಗೋನಲ್ ಇರ್ತದೆ. ಸೊ ಇಲ್ಲಿ ನಾವು ಡಯಾಗೋನಲ್ಸ್ ಫೈಂಡ್ ಮಾಡ್ಬೇಕಂದ್ರೆ ಇಲ್ಲಿ ಈ ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗ್ತದೆ. ಪಿ ಈಕ್ವಲ್ ಟು ಎ ಸಿ ಪ್ಲಸ್ ಬಿ ಡಿ ಇಂಟು ಎ ಡಿ ಪ್ಲಸ್ ಬಿ ಸಿ ಡಿವೈಡೆಡ್ ಬೈ ಎ ಬಿ ಪ್ಲಸ್ ಸಿ ಡಿ. ಅದೇ ರೀತಿ ಕ್ಯೂ ಅನ್ನು ಕಂಡು ಹಿಡ್ಬೇಕು. ಕ್ಯೂ ಡಯಾಗೋನಲ್ನ ಕಂಡು ಹಿಡ್ಬೇಕಂದ್ರೆ ರೂಟ್ ಆಫ್ ಎ ಸಿ ಪ್ಲಸ್ ಬಿ ಡಿ ಇಂಟು
ಎ ಬಿ ಪ್ಲಸ್ ಸಿ ಡಿ ಡಿವೈಡೆಡ್ ಬೈ ಎ ಡಿ ಪ್ಲಸ್ ಬಿ ಸಿ ಅಂತ ಇಲ್ಲಿ ನಾವು ಹಾಕಿ ಕಂಡುಹಿಡಿಬೇಕಾಗ್ತದೆ. ಸೊ ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏರಿಯಾ ಆಫ್ ಅ ಸೈಕ್ಲಿಕ್ ಕ್ವಾಡ್ರಿಲೇಟರನ್ನು ಕಂಡುಹಿಡಬೇಕಂದ್ರೆ ನಾವು ಸೊ ಏರಿಯಾ ಈಕ್ವಲ್ ಟು ರೂಟ್ ಆಫ್ ಎಸ್ ಮೈನಸ್ ಎ ಇಂಟು ರೂಟ್ ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇಂಟು ಎಸ್ ಮೈನಸ್ ಡಿ. ಸೊ ಇಲ್ಲಿ ಎಸ್ ಅನ್ನೋದು ನಿಮ್ಗೆ ಆಗಲೇ ಹೇಳಿದಂಗೆ ಏನೈತದ ಸೆಮಿ ಪೆರಿಮೀಟರ್ ಆಗಿರ್ತದೆ. ಸೊ ಎ ಬಿ ಸಿ ಡಿ ಏನೈತಿವ ಸೈಡ್ಸ್ ಆಫ್ ಕ್ವಾಡ್ರಿಲೇಟ್ರಲ್ ಆಗಿರ್ತವೆ. ನೆಕ್ಸ್ಟ್ ಇಲ್ಲಿ ಎಸ್ ಈಕ್ವಲ್ ಟು ಇಲ್ಲಿ ನಾವು ಸೆಮಿ ಪೆರಿಮೀಟರ್ ಏನೈತಿ ಹಾಫ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಇಲ್ಲಿ ಆಗಿರ್ತದೆ. ಸಾರಿ ನಾ ಆಗಲೇ ಇಲ್ಲಿ ಸರ್ಕಲ್ದ ಸೆಮಿ ಪೆರಿಮೀಟರ್ ಹೇಳಿದ್ದೆ, ಬಟ್ ಇದನ್ನ ಕ್ವಾಡ್ರಿಲೇಟ್ರಲ್ ಇಲ್ಲಿ ಸರ್ಕಲ್ ಒಳಗೆ ಕ್ವಾಡ್ರಿಲೇಟರ್ ಹೇಳ್ತಾರಲ್ಲ ಈ ಥರ ಹಾಫನ್ನು ನಾವು ಇಲ್ಲಿ ತೊಗೋಬೇಕಾಗ್ತದೆ. ಸೊ ಇಲ್ಲಿ ಹಾಫ್ ಆಫ್ ಎ ಬಿ ಸಿ ಡಿ ಅಂದರೆ ಇಲ್ಲಿ ಸರ್ಕಲ್ ಒಳಗೆ ಕ್ವಾಡ್ರಿಲೇಟ್ರಲ್ ಏನು ಬಂದಿರ್ತದೆ ಸೊ ಆ ಥರ ಹಾಫನ್ನು ನಾವು ಇಲ್ಲಿ ತೊಗೋಬೇಕಾಗ್ತದೆ. ಸೊ ಇಲ್ಲಿ ಎ ಮತ್ತು ಬಿ ಮತ್ತು ಸಿ ಮತ್ತು ಡಿ ಸೊ ಇವುಗಳ ಸಮ್ ಮಾಡಿ ಈ ಥರ ಅರ್ಧವನ್ನು ಮಾಡಿದಾಗ ನಮ್ಗೆ ಸೆಮಿ ಪೆರಿಮೀಟರ್ ಆಫ್ ಕ್ವಾಡ್ರಿಲೇಟರಲ್ ಇಲ್ಲಿ ನಮಗೆ ಸಿಗ್ತದೆ. ಸೊ ಅದನ್ನು ಇಲ್ಲಿ ಎಸ್ ಅಂತ ತೊಗೋಬೇಕಾಗ್ತದೆ. ಸೊ ಇಲ್ಲಿ ಮೇಲ್ಗಡೆ ನಾನು ಬೇರೆ ಥರ ಹೇಳಿದ್ದೆ. ಸೊ ಇಲ್ಲಿ ಹಾಫ್ ಆಫ್ ಸೆಮಿ ಪೆರಿಮೀಟ್ರ ಈ ಸರ್ಕಲ್ ತಗೋದಿಲ್ಲ. ಸೊ ಈ ಕ್ವಾಡ್ರಿಲೇಟರಲ್ದ ಸೆಮಿ ಪೆರಿಮೀಟ್ರನ್ನು ನಾವು ಇಲ್ಲಿ ತಗೋಬೇಕಾಗ್ತದೆ. ಸೊ ನೆಕ್ಸ್ಟ್ ಇಲ್ಲಿ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಥಿಯರಮನ್ನು ಸೊ ಇಲ್ಲಿ ಥಿಯರಮ್ ಪ್ರೂವ್ ಮಾಡೋದೇನಿಲ್ಲ, ಬಟ್ ನಿಮ್ಗೆ ಥಿಯರಮ್ ಏನದ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ಈ ಬೀಟಾ ಮತ್ತು ಈ ಅಲ್ಫಾ 180 ಡಿಗ್ರಿ ಆಗಿರ್ತಾವೆ. ಸೊ ಇದು ಥಿಯರಮ್ 1. ಸೊ ಇಲ್ಲಿ ಎ ಮತ್ತು ಸಿ ಏನೈತಿ ಇವು 180 ಡಿಗ್ರಿ ಆಗಿರ್ತಾವೆ. ಸೊ ಇದನ್ನು ಪ್ರೂವ್ ಮಾಡಿದವರು ನೀವು PDF ಅನ್ನು ಸೆಂಡ್ ಮಾಡ್ತದೆ. ಸೊ ನೀವು ಅಲ್ಲಿ ನೋಡ್ಕೋಬೋದು ಇನ್ ಡೀಟೇಲ್ ಆಗಿ. ಸೊ ನೆಕ್ಸ್ಟ್ ಇಲ್ಲಿ ಥಿಯರಮ್ 2 ಒಳಗೆ ಏನೈತಿ ಸೊ ಇಲ್ಲಿ ಪಿ ಕ್ಯೂ ಇಂಟು ಆರ್ ಎಸ್ ಇವೆರಡು ಇಂಟು ಮಾಡಿ ನೆಕ್ಸ್ಟ್ ಈ ಕ್ಯೂ ಆರ್ ಮತ್ತು ಪಿ ಎಸ್ ಇವೆರಡು ಇಂಟು ಮಾಡಿ ಕೂಡಿಸಿದಾಗ ನಮ್ಗೆ ಅದು ಯಾವುದಕ್ಕೆ ಈಕ್ವಲ್ ಆಗಿರ್ತದೆ ಅಂದರೆ ಇಲ್ಲಿ ನಮ್ಗೆ ಪಿ ಆರ್ ಈ ಡಯಾಗೋನಲ ಹಾಗೆ ಕ್ಯೂ ಎಸ್ ಈ ಡಯಾಗೋನಲ್ಗೆ ಇಲ್ಲಿ ನಮ್ಗೆ ಈಕ್ವಲ್ ಆಗಿರ್ತದೆ. ಅಂದರೆ ಇಲ್ಲಿ ಅಪೋಸಿಟ್ ಸೈಡ್ಗಳನ್ನ ಇಲ್ಲಿ ಪಿ ಕ್ಯೂ ಇದ್ದಿದ್ದ ಆರ್ ಎಸ್ಗೆ ಇಂಟು ಮಾಡಿ ಹಾಗೆ ಪಿ ಎಸ್ ಇದ್ದಿದ್ದನ್ನು ಕ್ಯೂ ಆರ್ಗೆ ಇಂಟು ಮಾಡಿ ನಾವು ಅವುಗಳ ಸಮ್ಮ ಏನೈತಿ ಇಲ್ಲಿ ಪಿ ಆರ್ ಮತ್ತು ಕ್ಯೂ ಎಸ್ಗಳ ಮಲ್ಟಿಪ್ಲೈಕ ಇಲ್ಲಿ ಈಕ್ವಲ್ ಆಗಿರ್ತದೆ. ಸೊ ಇದು ಎರಡನೇ ಥಿಯರಮ್ ಆಗಿರ್ತದೆ. ಸೊ ಇಲ್ಲಿ ಸಮ್ ಪ್ರಾಪರ್ಟೀಸ್ ಆಫ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ದವು. ಸೊ ಇವುಗಳನ್ನ ನೀವು ನೋಡ್ಕೋಬೋದು. ಸೊ ಈ ಹಿಂದೆ ಹೇಳಿದಾಗ ಏನೈತಿ ಇವ 180 ಡಿಗ್ರಿ ಹಾಗೆ ಇವುಗಳ ಏರಿಯಾ ಸೊ ಇದೈತಿ. ಬಹಳ ಚೇಂಜಸ್ ಏನಿಲ್ಲ. ಸೊ ಇವುಗಳನ್ನ PDF ಸೆಂಡ್ ಮಾಡಿರ್ಲಾಗ್ತದೆ, ನೀವು ಡೈರೆಕ್ಟಾಗಿ ನೋಡ್ಕೋಬಹುದು. ಸೊ ಇಲ್ಲಿ ಫಸ್ಟ್ ಕ್ವಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಆಫ್ ಡಿ ಆಫ್ ಅ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಇಫ್ ಆ್ಯಂಗಲ್ ಇಸ್ ಬಿ ಇಸ್ 60 ಡಿಗ್ರಿ. ಸೊ ಇಲ್ಲಿ ಫೈಂಡ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಡಿ ಅನ್ನು ಕಂಡು ಹಿಡಿಬೇಕು. ಇದು ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಅದ ಅಂತ ಹೇಳಿದರು. ಸೊ ಇಲ್ಲಿ ನಾವು ಆ್ಯಂಗಲ್ ಬಿ ಪ್ಲಸ್ ಡಿ ಈಕ್ವಲ್ ಟು 180 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ನಮ್ಗೆ ಬಿ ಕೊಟ್ಟಿದ್ದಾರೆ ಎಷ್ಟು ಇಲ್ಲಿ 60 ಡಿಗ್ರಿ. ಸೊ ಈ 60 ಡಿಗ್ರಿಯನ್ನು ಈ ಕಡೆ ಕಳಿಸಿದಾಗ ಏನಾಗ್ತದೆ ಮೈನಸ್ ಆಗುತ್ತೆ. ಸೊ ಡಿ ಈಕ್ವಲ್ ಟು 180 ಮೈನಸ್ 60 ಆಗುತ್ತೆ. ಸೊ ನಮ್ಗೆ ಡಿ ಆ್ಯಂಗಲ್ ಎಷ್ಟು ಸಿಗ್ತದೆ 120 ಡಿಗ್ರಿ ಇಲ್ಲಿ ನಮ್ಗೆ ಸಿಗ್ತದೆ. ಸೊ ಅದೇ ರೀತಿ ನೆಕ್ಸ್ಟ್ ಏನೈತಿ ಇಲ್ಲಿ ಆ್ಯಂಗಲ್ ಫೈಂಡ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಡಿ ಆಫ್ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಇಫ್ ಆ್ಯಂಗಲ್ ಬಿ ಇಸ್ 80 ಡಿಗ್ರಿ. ಸೊ ಇಲ್ಲಿ ಬಿ ಪ್ಲಸ್ ಡಿ ಈಕ್ವಲ್ ಟು ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ಈಕ್ವಲ್ ಟು 180 ಡಿಗ್ರಿ ಆಗಿರ್ತದೆ. ಸೊ ನಮ್ಗೆ ಆ್ಯಂಗಲ್ ಬಿ ಅನ್ನು ಕೊಟ್ಟಿದ್ದಾರೆ. ಸೊ ಈ 80 ಡಿಗ್ರಿಯನ್ನು ಈ ಕಡೆ ಕಳಿಸಿದಾಗ ಮೈನಸ್ 80 ಡಿಗ್ರಿ ಆಗುತ್ತೆ. ಸೊ 180 ಡಿಗ್ರಿ ಒಳಗೆ 80 ಡಿಗ್ರಿಯನ್ನು ನಾವು ಕಳೆದಾಗ ನಮ್ಗೆ ಆ್ಯಂಗಲ್ ಡಿ ಎಷ್ಟು ಸಿಗ್ತದೆ 100 ಡಿಗ್ರಿ ಇಲ್ಲಿ ನಮ್ಗೆ ಸಿಗ್ತದೆ. ಸೊ ನೆಕ್ಸ್ಟ್ ಕ್ವಶನ್ ಸೊ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ ಎ ಬಿ ಸಿ ಡಿ ಇಸ್ ಅ ಸೈಕ್ಲಿಕ್ ಕ್ವಾಡ್ರಿಲೇಟರಲ್ ಇಫ್ ಆ್ಯಂಗಲ್ 1 is to ಆ್ಯಂಗಲ್ 2 ಈಕ್ವಲ್ ಟು 3:6 ಅಂದಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಆ್ಯಂಗಲ್ 1 ಮತ್ತು 3 1 ಮತ್ತು 2 ಅದಾವೆ. ಸೊ ಆ್ಯಂಗಲ್ 1 ಇಲ್ಲಿ ಅದ, ಆ್ಯಂಗಲ್ 2 ಇಲ್ಲಿ ಅದ. ಸೊ ಇದು 3 ಇರ್ತಂದ್ರೆ ಇದು ಈ ಥರ ಡಬಲ್ ಇರ್ತದೆ. ಅಂದರೆ ಇದು 60 ಡಿಗ್ರಿ ಐತೆ ಅಂದರೆ ಆ್ಯಂಗಲ್ 1
ಇದು 120 ಡಿಗ್ರಿ ಇರ್ತದೆ. ಸೊ ಇಲ್ಲಿ ನಾವು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಇಲ್ಲಿ ಈ ಅಪೋಸಿಟ್ ಆ್ಯಂಗಲ್ಸ್ ಏನೈತಿ 180 ಡಿಗ್ರಿ ಅಂತ ನಮ್ಗೆ ಆಲ್ರೆಡಿ ಗೊತ್ತದ. ಸೊ ಇಲ್ಲಿ ಆ್ಯಂಗಲ್ ಎ ಮತ್ತು ಆ್ಯಂಗಲ್ ಸಿ ಏನೈತಿ ಇಲ್ಲಿ 180 ಡಿಗ್ರಿ ಇರ್ತಾವೆ. ಸೊ ಇಲ್ಲಿ ನಮ್ಗೆ ಇದು ಆ್ಯಂಗಲ್ ಎ ಅಂದರೆ ಇದು 3 ಇತ್ತಂದ್ರೆ ಆ್ಯಂಗಲ್ 2 ಹತ್ತಿರ ಡಬಲ್ 6 ಅದ. ಸೊ ಹಾಗಾಗಿ ಇಲ್ಲಿ ನಾವು 180 ಅಂದರೆ ಇದು 60 ತೊಗೊಂಡಿವಿ ಅಂದರೆ ಇದರ ಡಬಲ್ ಇದು 120 ಡಿಗ್ರಿ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಟೋಟಲ್ ಇದು ಸಿ ಟೋಟಲ್ ಇದು 180 ಡಿಗ್ರಿ ಇರ್ತದೆ. ಇಲ್ಲಿ ಆಲ್ರೆಡಿ 120 ಇಲ್ಲಿ ಒಳಗದ. ಸೊ ಈ ಕಡೆ ಹೊರಗಡೆ ಎಷ್ಟು ಉಳಿತದೇನ 60 ಡಿಗ್ರಿ ಉಳಿತದೆ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ ಆಪ್ಷನ್ ಸಿ 60 ಡಿಗ್ರಿ ಇಲ್ಲಿ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು 60 ಡಿಗ್ರಿ ಇಲ್ಲಿ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ ಪಿ ಟಿ ಆರ್ ಇಫ್ ಪಿ ಕ್ಯೂ ಆರ್ ಎಸ್ ಇಸ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್ ಅಂದರು. ಸೊ ಇಲ್ಲಿ ಇದು 130 ಡಿಗ್ರಿ ಕೊಟ್ಟಿದ್ದಾರಂತ. ಈ ಥರ ಹಾಫ್ ಏನಾಗಿರ್ತದೆ ಇದು ಕ್ಯೂ ಆಗಿರ್ತದೆ. ಸೊ ಈ ಥರ ಹಾಫ್ ಎಷ್ಟಾಯ್ತು ಇಲ್ಲಿ ಹಾಫ್ 40 ಡಿಗ್ರಿ ಇಲ್ಲಿ ಆಗ್ತದೆ. ಸಾರಿ 40 ಅಲ್ಲ. ಸೊ 130ದ ಹಾಫ್ ಎಷ್ಟಾಗುತ್ತೆ ಇಲ್ಲಿ ನಮಗೆ 65 ಡಿಗ್ರಿ ಇಲ್ಲಿ ಆಗುತ್ತೆ. ಸೊ ಇಲ್ಲಿ ಇದು 130 ಐತೆ ಅಂದರೆ ಈ ಥರ ಹಾಫ್ 65 ಡಿಗ್ರಿ ಇಲ್ಲಿ ಆಯ್ತು. ಸೊ ಈ ಸರ್ಕಲ್ ಒಳಗಿನ ಕ್ವಾಡ್ರಿಲ್ಯಾಟ್ರಲ್ ಒಳಗೆ ಸೊ ಇದು 65 ಆತಂದ್ರೆ ಈ ಥರ ಅಪೋಸಿಟ್ ಆ್ಯಂಗಲ್ 180 ಎರಡು ಆ್ಯಂಗಲ್ ಕೂಡಿಸಿದಾಗ ಆ್ಯಂಗಲ್ ಟಿ ಮತ್ತು ಆ್ಯಂಗಲ್ ಕ್ಯೂ ಅನ್ನು ಕೂಡಿಸಿದಾಗ 180 ಡಿಗ್ರಿ ಆಗ್ತದೆ. ನಮಗೆ ಒಂದು ಆ್ಯಂಗಲ್ ಗೊತ್ತದ 65 ಅದ, ಇನ್ನೊಂದು ಆ್ಯಂಗಲ್ ಟಿ ಅನ್ನೋದು ನಮ್ಗೆ ಗೊತ್ತಿಲ್ಲ. ಈ 65ನ ಈ ಕಡೆ ಕಳಿಸಿದಾಗ 180 ಮೈನಸ್ 65 ಆಗುತ್ತೆ. ಸೊ ಆ್ಯಂಗಲ್ ಟಿ ನಮಗೆ 180 ತ್ರೋಗ 65ನ ಕಳೆದಾಗ ನಮ್ಗೆ 115 ಇಲ್ಲಿ ನಮ್ಗೆ ಉಳಿತದೆ. ಸೊ ಆ್ಯಂಗಲ್ ಟಿ ಈಕ್ವಲ್ ಟು 115 ಆಗುತ್ತೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. So next question, if a PQRS is a cyclic quadrilateral and a PQ is a diameter, find the value of a angle PQS ಅಂದರು. ಸೊ ಇಲ್ಲಿ ಡಯಾಮೀಟರ್ ಪಿ ಕ್ಯೂ ಅತ್ತ ಅಂದ್ರೆ ಸೊ ಇಲ್ಲಿ ಡಯಾಮೀಟರ್ದಿಂದ ಆದಂಥ ಇಲ್ಲಿ ಟ್ರಯಾಂಗಲ್ ಏನೈತಿ ಇದು 90 ಡಿಗ್ರಿ ಟ್ರಯಾಂಗಲ್ ಆಗಿರ್ತದೆ. ಸೊ ಇಲ್ಲಿ ಎಸ್ ಈಕ್ವಲ್ ಟು ಏನಾಯ್ತು ನಮ್ಗೆ 90 ಡಿಗ್ರಿ ಆಗಿರ್ತದೆ. ಸೊ ಎಸ್ ಈಕ್ವಲ್ ಟು 90 ಡಿಗ್ರಿ ಆತಂದ್ರೆ ಇಲ್ಲಿ ಆರ್ ಈಕ್ವಲ್ ಟು 110 ಅದ. ಇಲ್ಲಿ ಅಪೋಸಿಟ್ ಆ್ಯಂಗಲ್. ಸೊ ಇಲ್ಲಿ ಸೆಮಿ ಸರ್ಕಲ್ ಒಳಗೆ ಇದು ಎಸ್ 90 ಡಿಗ್ರಿ ಆಗಿರ್ತದೆ. ಸೊ ಇಲ್ಲಿ ಆರ್ 110 ಅದ. ಸೊ ಈ ಥರ ಅಪೋಸಿಟ್ ಆ್ಯಂಗಲ್ ಏನಾಗಿರ್ತದೆ ಟೋಟಲ್ 180 ಅಂದ್ರೆ ಇದು 70 ಡಿಗ್ರಿ ಆಗಿರ್ತದೆ. ಸೊ ಈ ಟ್ರಯಾಂಗಲ್ ಒಳಗೆ ಒಂದು 90 ಡಿಗ್ರಿ ಒಂದು 70 ಡಿಗ್ರಿ. ಸೊ ಇನ್ನೊಂದು ಯಾವ್ದು ಅನ್ನೋದು ಗೊತ್ತಿಲ್ಲ. ಸೊ ಅದನ್ನು ನಾವು ಕಂಡುಹಿಡಬೇಕು. ಟೋಟಲ್ ಆಗಿದೆ ಟ್ರಯಾಂಗಲ್ 180 ಡಿಗ್ರಿ ಇರ್ತದೆ. ಸೊ 90 ಪ್ಲಸ್ 70 ಎಷ್ಟಾಗುತ್ತೆ 160 ಆಗುತ್ತೆ. ಸೊ ಇಲ್ಲಿ 180 ಒಳಗೆ 160 ಅನ್ನು ನಾವು ಕಳೆದಾಗ ನಮಗೆ ಇಲ್ಲಿ 20 ಡಿಗ್ರಿ ಉಳಿತದೆ. ಸೊ ಇಲ್ಲಿ ಕ್ಯೂ ಅನ್ನೋದು ಇದು 20 ಡಿಗ್ರಿ ಆಗಿರ್ತದೆ. ಸೊ ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಆ್ಯಂಡ್ ವೈ ಇಫ್ ಎ ಬಿ ಸಿ ಡಿ ಇಸ್ ಅ ಸೈಕ್ಲಿಕ್ ಕ್ವಾಡ್ರಿಲ್ಯಾಟ್ರಲ್. ಸೊ ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಏನೈತಿ ಇಲ್ಲಿ 180 ಡಿಗ್ರಿ ಆಗಿರ್ತವೆ. ಸೊ ಹಾಗಾಗಿ ಇಲ್ಲಿ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 180 ಡಿಗ್ರಿ ಆಗಿರ್ತದೆ. ಸೊ ಆ್ಯಂಗಲ್ ಸಿ ಮತ್ತು ಆ್ಯಂಗಲ್ ಕೂಡಿಸಿದಾಗ ಇದು 180 ಡಿಗ್ರಿ ಆಗಿರ್ತದೆ. ಅದೇ ರೀತಿ ಆ್ಯಂಗಲ್ ಬಿ ಮತ್ತು ಆ್ಯಂಗಲ್ ಡಿ ಅನ್ನು ಕೂಡಿಸಿದಾಗ ನಮಗೆ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ 2x ಮೈನಸ್ ವೈ ಈಕ್ವಲ್ ಟು 180 ಡಿಗ್ರಿ ಇಲ್ಲಿ ಆಗಿರ್ತದೆ. ಸೊ ಇಲ್ಲಿ ಈ ಮೈನಸ್ ವೈ ಪ್ಲಸ್ ವೈ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 3x ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ನಮಗೆ ಎಕ್ಸ್ ಈಕ್ವಲ್ ಟು ಏನಾಗುತ್ತೆ 60 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ ಎಕ್ಸ್ ಈಕ್ವಲ್ ಟು 60 ಡಿಗ್ರಿ ಆಯಿತು. ಸೊ ನೆಕ್ಸ್ಟ್ ಈ ಎಕ್ಸ್ ವ್ಯಾಲ್ಯೂವನ್ನು ಇಲ್ಲಿ ನಾವು ಈ ಫಸ್ಟ್ ಇಕ್ವೇಷನ್ದ ಇಲ್ಲಿ ಹಾಕಿದಾಗ ಎಕ್ಸ್ ಪ್ಲಸ್ 2y ಈಕ್ವಲ್ ಟು 180 ಡಿಗ್ರಿ ಇರ್ತದೆ. ಸೊ ಇಲ್ಲಿ ಎಕ್ಸ್ 60 ಡಿಗ್ರಿಯನ್ನು ಸೊ ಇಲ್ಲಿ 60 ಪ್ಲಸ್ 2y ಈಕ್ವಲ್ ಟು 180 ಡಿಗ್ರಿ ಅದ. ಸೊ ಇಲ್ಲಿ 2y ಈಕ್ವಲ್ ಟು 180 ತ್ರೋಗ 60 ಅಂತ ತೆಗೆದಾಗ 120 ಉಳಿತದೆ. ಸೊ ಇಲ್ಲಿ y ಈಕ್ವಲ್ ಟು ನಮ್ಗೆ 60 ಡಿಗ್ರಿ ಸಿಗ್ತದೆ. ಸೊ ಇಲ್ಲಿ ಎಕ್ಸು 60 ಡಿಗ್ರಿ ವೈನು 60 ಡಿಗ್ರಿ. ಸೊ ಆಪ್ಷನ್ 1 ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಅ
angle PQR if a PQRS is a cyclic quadrilateral and PS equal to SR. ಸೊ ಇಲ್ಲಿ SR ಲೈನ್ ಏನೈತಿ SR ಸೈಡ್ ಸೊ ಇದ PS ಇವೆರಡು ಈಕ್ವಲ್ ಅದಾವ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಇದು 20 ಡಿಗ್ರಿ ಐತೆ ಅಂದ್ರೆ ಇದು ಕೂಡ ಇಲ್ಲಿ 20 ಡಿಗ್ರಿ ಇರ್ತದೆ. ಸೊ ಇದು 20 ಡಿಗ್ರಿ ಇದು 20 ಡಿಗ್ರಿ. ಸೊ ಟ್ರಯಾಂಗಲ್ SPR ಒಳಗೆ ಇದೆಷ್ಟಾಗುತ್ತೆ ಇದು 140 ಡಿಗ್ರಿ ಆಗುತ್ತೆ. ಸೊ ಇಲ್ಲಿ 140 ಡಿಗ್ರಿ ಆಗ್ತದೆ ಅಂದ್ರೆ ಈ ಥರ ಅಪೋಸಿಟ್ ಆ್ಯಂಗಲ್ 180 ಟೋಟಲ್ 180 ಆಗಬೇಕು. ಇದು 140 ಅದ. ಸೊ ಇಲ್ಲಿ 40 ಡಿಗ್ರಿ ಆಗಿರ್ತದೆ. ಸೊ ಇದು 40 ಡಿಗ್ರಿ ಆತಂದ್ರೆ ಸೊ ಇಲ್ಲಿ ನಾವು ಏನು ಕಂಡು ಹಿಡಬೇಕು PQR. ಸೊ ಇದೇನೈತಿ ಇದು 40 ಡಿಗ್ರಿ ಆಗಿರ್ತದೆ. ಆಪ್ಷನ್ ಸಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ 40 ಡಿಗ್ರಿ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ PRQ ಇಫ್ ಆ್ಯಂಗಲ್ PSR ಇಸ್ ಟು ಆ್ಯಂಗಲ್ PQR ಈಕ್ವಲ್ ಟು 1:2 ಅಂದರು. ಸೊ ಇಲ್ಲಿ ಈ ಆ್ಯಂಗಲ ಮತ್ತು ಈ ಆ್ಯಂಗಲ ಇವೆರಡು ಏನೈತಿ 1:2 ಅದಾವಂದ್ರೆ ಸೊ ಇದು 60 ಡಿಗ್ರಿ PSR 60 ಡಿಗ್ರಿ ಇತ್ತಂದ್ರೆ ಇದು PQR 120 ಡಿಗ್ರಿ ಆಗಿರ್ತದೆ. ಸೊ ಇದು 120 ಡಿಗ್ರಿ ಆತಂದ್ರೆ ಸೊ ಇಲ್ಲಿ 120 ಪ್ಲಸ್ 50 170 ಆಯಿತು. ಸೊ ಟ್ರಯಾಂಗಲ್ 180 ಡಿಗ್ರಿ ಇರ್ತದೆ. ಸೊ ಹಾಗಾಗಿ ಇಲ್ಲಿ ಆರ್ ಅನ್ನೋದು 10 ಡಿಗ್ರಿ ಇಲ್ಲಿ ಆಗಿರ್ತದೆ. ಸೊ ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. 10 ಡಿಗ್ರಿ ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿ ಆ್ಯಂಗಲ್ PRQ ಅನ್ನೋದು 10 ಡಿಗ್ರಿ ಇಲ್ಲಿ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫೈಂಡ್ ದ ವ್ಯಾಲ್ಯೂ ಆಫ್ ಆ್ಯಂಗಲ್ PQR if PS parallel to QR and PQRS is a cyclic quadrilateral. ಸೊ ಇಲ್ಲಿ ಈ RQ ಲೈನ ಈ PS ಲೈನ್ಗೆ ಏನೈತಿ ಇಲ್ಲಿ ಪ್ಯಾರಲಲ್ ಅದ. ಸೊ ಪ್ಯಾರಲಲ್ ಇದ್ದಾಗ ಏನಾಗುತ್ತೆ ಸೊ ಇದು ಆರ್ ಎಷ್ಟು ಡಿಗ್ರಿ ಅದ ಅಷ್ಟೇ ಡಿಗ್ರಿ ಕೂಡ ಇಲ್ಲಿ ಕ್ಯೂ ಇರ್ತದೆ. ಹಾಗೆ ಇಲ್ಲಿ ಎಸ್ ಡಿಗ್ರಿ ಎಷ್ಟದ ಅಷ್ಟೇ ಡಿಗ್ರಿ ಇಲ್ಲಿ ಪಿ ಇರ್ತದೆ. ಸೊ ಇಲ್ಲಿ ಅಪೋಸಿಟ್ ಆ್ಯಂಗಲ್ಸ್ ಏನಾಗುತ್ತೆ ಇಲ್ಲಿ 180 ಡಿಗ್ರಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಎಸ್ ಅನ್ನೋದು 100 ಡಿಗ್ರಿ ಆಗಿರ್ತದೆ. ಸೊ ಈ ಪಿ ಅನ್ನೋದು ಕೂಡ 100 ಡಿಗ್ರಿ ಇರ್ತದೆ. ನಾವು ಬಟ್ ಇಲ್ಲಿ ಏನು ಕಂಡು ಹಿಡಬೇಕು ಆ್ಯಂಗಲ್ PQR ಅನ್ನು ಕಂಡು ಹಿಡಬೇಕು. ಇಲ್ಲಿ 80 ಡಿಗ್ರಿ ಆಗಿರ್ತದೆ. ಆಪ್ಷನ್ ಸಿ 80 ಡಿಗ್ರಿ ಇಲ್ಲಿ ಆಗ್ತದೆ. ಸೊ ನೆಕ್ಸ್ಟ್ ಕ್ವಶನ್, ಫ್ರಾಮ್ ದ ಫಿಗರ್ ಗಿವನ್ ಬಿಲೋ ಅ ಕ್ವಾಡ್ರಿಲ್ಯಾಟರಲ್ ABCD ಇಸ್ ಅ ಸೈಕ್ಲಿಕ. ಸೊ ಇದು ಟ್ರೂ ಆಗುತ್ತೆ. ಸೊ ಇಲ್ಲಿ a quadrilateral is said to be a cyclic if 4 vertices of its lies on a circle. ಸೊ ಇಲ್ಲಿ 4 verticesಗಳು ಸರ್ಕಲ್ ಮೇಲೆ ಲೈಸ್ ಆಗಿದ್ದು ಅಂದ್ರೆ ಸೊ ಇದೊಂದು ಏನೈತಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರಲ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಫ್ರಾಮ್ ದ ಗಿವನ್ ಫಿಗರ್ ಬಿಲೋ ಆ್ಯಂಗಲ್ B ಪ್ಲಸ್ ಆ್ಯಂಗಲ್ D ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕೇಳಿದಾರೋ. ಸೊ ಇಲ್ಲಿ ಸೈಕ್ಲಿಕ್ ಕ್ವಾಡ್ರಿಲ್ಯಾಟರ್ ಒಳಗೆ B ಡಿಗ್ರಿ ಮತ್ತು ಇಲ್ಲಿ D ಡಿಗ್ರಿ ಎರಡು ಕೂಡಿ 180 ಡಿಗ್ರಿ ಆಗಬೇಕು. ಹಾಗೆ ಆ್ಯಂಗಲ್ A ಮತ್ತು ಆ್ಯಂಗಲ್ C ಕೂಡಿ 180 ಡಿಗ್ರಿ ಆಗಬೇಕು. ಹಾಗಾಗಿ ಇಲ್ಲಿ ಕೇಳಿದ್ದೇನ B ಪ್ಲಸ್ D ಕೇಳಿದಾರು. ಸೊ ಹಾಗಾಗಿ ಆಪ್ಷನ್ ಸಿ 180 ಡಿಗ್ರಿ ಅನ್ನೋದು ಇಲ್ಲಿ ಕರೆಕ್ಟ್ ಆಗ್ತದೆ. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.